ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. ವಿಜಯಪುರ ಕಲಕೇರಿಯಲ್ಲಿ ದಲಿತ ಸಂಘರ್ಷ ಸಮಿತಿಯಿಂದ ಹೋರಾಟ ಮುಂದುವರಿಕೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವಿಜಯಪುರ ಜಿಲ್ಲಾ ಘಟಕ, ಕಲಕೇರಿ ವಲಯ ಹಾಗೂ ಗ್ರಾಮ ಶಾಖೆ, ಅಲ್ಪಸಂಖ್ಯಾತರ ಘಟಕದ ವತಿಯಿಂದ ಇಂದು ಕಲಕೇರಿ ಗ್ರಾಮದಲ್ಲಿ ಹೋರಾಟವನ್ನು ಮುಂದುವರಿಸಲಾಯಿತು. ಈ ಸಂದರ್ಭದಲ್ಲಿ ಹೋರಾಟಗಾರರಾದ ಸೋಮಶೇಖರ್ ಬಡಿಗೇರ್ ಹಾಗೂ ದೇವು ವಡ್ಡರ್ ಮಾತನಾಡಿ, ಗ್ರಾಮ ಪಂಚಾಯಿತಿಯ ದುರಾಡಳಿತ ಹಾಗೂ ಸಾರ್ವಜನಿಕ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಹೋರಾಟ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಹೋರಾಟದ ವೇಳೆ ಕಲಕೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಜಹಮದ್ ಸಿರಸಗಿ ಹಾಗೂ ಉಪಾಧ್ಯಕ್ಷರಾದ ವಿಜಯಲಕ್ಷ್ಮಿ ಪರಶುರಾಮ್ ಬೇಡರ ಅವರು ಅಂಬೇಡ್ಕರ್ ಸರ್ಕಲ್ಗೆ ಆಗಮಿಸಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಗೌರವ ಸಲ್ಲಿಸಿದರು. ಬಳಿಕ ಹೋರಾಟಗಾರರೊಂದಿಗೆ ಮಾತುಕತೆ ನಡೆಸಿದ ಅವರು, 1 ತಿಂಗಳೊಳಗೆ ಎಲ್ಲ ಬೇಡಿಕೆಗಳನ್ನು ಜಾತು ತಪ್ಪದೇ ಪೂರ್ಣಗೊಳಿಸಲಾಗುವುದು ಎಂದು ಭರವಸೆ ನೀಡಿದರು. ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹೋರಾಟಗಾರರಿಂದ ಮನವಿಯನ್ನು ಸ್ವೀಕರಿಸಿ, ಬೇಡಿಕೆಗಳು ಈಡೇರಿಸಲ್ಪಡುವುದಾಗಿ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಹೋರಾಟವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಯಿತು. ಈ ವೇಳೆ ಹೋರಾಟಗಾರರು ಒಟ್ಟಾಗಿ ಜಿಲ್ಲಾ ವರದಿ ಮೈಬೂಬಾ ಭಾಷಾ ಮನಗೂಳಿ. ಅಲ್ಲಿ ಮನವಿ ತೆಗೆದಾರ ಕೊಡ್ರಿ, ಅದು ಒಂದು ಪೇಪರ್. ಹಾಂ, ಓಕೆ, ಹೋಗ್ನಿ ಅಲ್ಲೇ ನಿಂದ್ರೆ ಹೊಸ ಮಂದಿ. ಏಪ್ಪ ಏಯ್ ಏ ಬಾ ನೀ ಯಾರೋ ಒಂದೆರಡು ಮಾತಾಡೋರು ಮಾತಾಡ್ರಿ. ಅಧ್ಯಕ್ಷ ಮಾತಾಡ್ರಿ. ಹಾಂ, ಎರಡೂ ಆಗ್ಯಾತು, ಫೋಟೋನವ ವಿಡಿಯೋನೂ ಆಯ್ತು. ಓಕೆ. ಸರ, ನಿನ್ನೆ ಸ್ಟ್ರೈಕ್ ಇವತ್ತ 23ನೇ ತಾರೀಕಿಗೆ ಇಟ್ಕೋತೀನಿ ಅಂತೇಳಿ ಘೋಷಣೆ ಮಾಡಿದ್ರಿ. ಆಲ್ರೆಡಿ ಎಲ್ಲ ಕಡೆ ಸುದ್ದಿ ಆಗಿದೆ. ಈ ಸ್ಟ್ರೈಕ್ ಕ್ಯಾನ್ಸಲ್ ಆಗಕ್ಕೆ ಏನು ಕಾರಣ? ನಮ್ಮ ಧರಣಿ ಕ್ಯಾನ್ಸಲ್ ಆಗಿಲ್ಲ, ಮುಂದೂಡೀವಿ. ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಾವು ಇಲ್ಲಿಂದ ಪ್ರಾರಂಭ ಮಾಡ್ಬೇಕಾದ ಸ್ಥಳಕ್ಕೆ ಬಂದು ಮನವಿ ಮಾಡ್ಕೊಂಡಾರ. 1 ತಿಂಗಳು ಕಾಲಾವಕಾಶ ಕೊಟ್ಟರೆ ನಿಮ್ಮ ಬೇಡಿಕೆ ಈಡೇರಿಸ್ತೀನಿ, ನಿಮ್ಗೆ ಏನು ಮಾಹಿತಿ ಬೇಕು ಎಲ್ಲ ಕೊಡ್ತೀನಿ. ಈ 1 ದಿನದಾಗ 2 ದಿನದಾಗ ಕೊಡೋಕ್ಕಾಗಲ್ಲ, ಎಲ್ಲ ಸಂಗ್ರಹ ಮಾಡ್ಕೋಬೇಕು. ನಾವು ದಾಖಲೆಗಳು ಭಾಳ ಅದಾವ, ಅದಕ್ಕೆ ನಾವು 1 ತಿಂಗಳು ಕಾಲಾವಕಾಶ ಕೊಟ್ಟರೆ ಅಂತಂದ್ರೆ ಅವರು ಮನವಿಗೆ ನಾವು ಒಪ್ಕೊಂಡು 1 ತಿಂಗಳು ಕಾಲಾವಕಾಶ ಕೊಟ್ಟು ನಮ್ಮ ಧರಣಿ ಸ್ಥಳಕ್ಕೆ ನಾವು ಮುಂದೆ ಇಲ್ಲ, ಅದು ಏನೋ ಅನಿವಾರ್ಯ ಕಾರಣದಿಂದ ಮುಂದೂಡಲಾಗಿದೆ ಅಂತೇಳಿ ನೀವು ಎಲ್ಲ ಕಡೆನೂ ಈಗ ಸ್ಟೇಟಸ್ನೇ ಬರೆದು ಮೆಸೇಜ್ ಹಾಕಿದ್ರಿ, ಒಪ್ಕೋತೀನಿ. ಈಗ ಆಲ್ರೆಡಿ ನಿನ್ನೆ ಸುದ್ದಿ ಆಗಿದ್ದಕ್ಕೆ ಇದಕ್ಕೆ ಏನು ವ್ಯತ್ಯಾಸ ಅದ ಹೇಳಿ? ನಾವು ನಿನ್ನೆ ಸುದ್ದಿ ಮಾಡ್ಬೇಕಾದ್ರೆ ಅವರು ಸ್ಪಂದನೆ ಮಾಡಿರಲಿಲ್ಲ. ಸ್ಪಂದನೆ ಮಾಡದೇ ಇರೋದಕ್ಕೆ ನಾವು ಮಾಡಲೇಬೇಕು ಅಂತೇಳಿ ಎಲ್ಲ ನಾವು ರೆಡಿಯಾಗಿ ನಾವು ಕಾರ್ಯಕರ್ತರು ಎಲ್ಲರೂ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ದಲ್ಲಿ ಸೇರಿದಾಗ ಅವ್ರು ಇದೇ ಜಾಗಕ್ಕೆ ಬಂದು ನೀವು ಮಾಡಬೇಡ್ರಿ ಅಂತೇಳಿ ಮನವಿ ಮಾಡ್ಕೊಂಡ್ರು. ಮತ್ತು ನಮಗೆ ನಿಮಗೆ ಬೇಡಿಕೆಗಳು ಈಡೇರಿಸ್ತೀವಿ ಅಂತೇಳಿ ಪತ್ರನೂ ಕೊಟ್ಟಿದ್ದಾರೆ. ಯಾರು? ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪತ್ರ ಕೊಟ್ಟರು. ಮತ್ತು ಅಧಿಕಾರಿಗಳು ಬಂದಿದ್ದಾರೆ? ಯಾರು ಅಧಿಕಾರಿಗಳು ಯಾರೂ ಬಂದಿಲ್ಲ. ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬಂದು ಅವರು ಏನು ಸ್ಟೇಟ್ಮೆಂಟ್ ಕೊಟ್ಟರೆ? ನಿಮ್ಮ ಎಲ್ಲ ಬೇಡಿಕೆ ನಾವು 1 ತಿಂಗಳಾಗ ಈಡೇರಿಸ್ತೀವಿ ಅಂತೇಳಿ ನಮ್ಗೆ ಕಾಲಾವಕಾಶ ಎಷ್ಟು ಕೊಟ್ಟಾರೆ ಅವ್ರು? 1 ತಿಂಗಳು. ಈಗ ಅದು ಮೀರ್ತಪ್ಪ ಅಂದ್ರೆ ಮುಂದಿನ ದಿನಮಾನದಲ್ಲಿ ನೀವು ನಾವು ಅವ್ರ ವಿರುದ್ಧ ಹೋರಾಟ ಮಾಡ್ತೀವಿ ಅಂತೇಳಿ ನಾವು ಅವ್ರಿಗೆ ಪತ್ರವನ್ನು ಕೊಟ್ಟಿವಿ. ನಿಮ್ಮ ಹೆಸರು? ನನ್ನ ಹೆಸರು ಸೋಮಶೇಖರ್ ಬಡಿಗೇರ್ ಅಂತೇಳಿ, ಸಂಚಾಲಕರು. ಈ ಒಂದು ಹೋರಾಟ ನಿನ್ನೆ ಹಮ್ಮಿಕೊಂಡಿದ್ರಿ, ಇವತ್ತಿನ ದಿನದಲ್ಲಿ ಹೋರಾಟ ನಾವು ಮಾಡ್ಬೇಕಂತೇಳಿ. ಮತ್ತು ಮುಂದೂಡೋದಕ್ಕೆ ಕಾರಣ ಏನ್ರಿ ಸರ? ನೋಡ್ರಿ, ನಿನ್ನೆ ನಾವು ಸ್ಟೇಟ್ಮೆಂಟ್ನು ಕೊಟ್ಟಿದ್ದೀವಿ ಮಾಡ್ತೀವಿ ಅಂತ. ಇವತ್ತೇನು ಬಂದು ಅವರು ಅಧ್ಯಕ್ಷರು ಉಪಾಧ್ಯಕ್ಷರು ಬಂದು ಮುನೀತು ಅವ್ರು ಏನು ಹೇಳಿದ್ರು, ನಮ್ದು ಏನೈತಿ ನಾವು ಬೇಡಿಕೆಯನ್ನು ನಾವು ನಿಭಾಯಿಸ್ತೀವಿ, ನಮ್ಗೆ ತಿಂಗಳ ಅವಕಾಶ ಕೊಡ್ರಿ ಅಂತ ಹೇಳಿದ್ರು.
ಹೇಳಿದ ಮೇಲೆ ನಾವು ಏನಂತೀವಿ ಅವಕಾಶ ಕೊಡುವಂತ ನಾವು ಮುಂದುವರ್ಸೀವಿ. ಬರೋ ದಿನಗಳಲ್ಲಿ ಅವರು ಮಾಡ್ಲಿಕ್ಕಂದ್ರೆ ನಮ್ಮ ಬೇಡಿಕೆಗಳು ನಾವು ಮತ್ತೆ ಸ್ಟ್ರೈಕ್ ಮಾಡೋದು ನಮ್ದು ಇಷ್ಟೇ ಬೇಡಿಕೆ. ನಾವು ಮಾಹಿತಿ ಹಾಕ್ತೀವಿ ಕೇಳಿದಾರ್ದಾಗ ಗೌರ್ಮೆಂಟ್ಗೆ ನಾವು ಏನು ಫೀಸ್ ಕಟ್ಟೋದೈತಿ ಕಟ್ತೀವಿ, ಹಿಂಗೇನು ಕಾಪದ ಕೊಡಬೇಕು ಅವ್ರಿಗಿದು